ಎಲ್ಲ ವಿಷಯಗಳಲ್ಲಿನೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಸಹಿತ ಹಾಕಿದ್ದೀನಿ, ನೋಡ್ಬೋದು. ಅಷ್ಟಲ್ಲದೆ ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಹೆಚ್ಚಾಗೇ ಆಗ್ತದೆ. ಇಲ್ಲಿಂದ ಕ್ವಶನ್ಸ್ಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ಅಂತ ಹೇಳ್ತಾ ವಿಡಿಯೋಗಳನ್ನು ನೋಡಿದ ಮೇಲೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಬಯಾಲಜಿಯಲ್ಲಿ 27ನೇ ಕ್ವಶನು ಮಲ್ಟಿಪಲ್ ಚಾಯ್ಸಲ್ಲಿತ್ತು. ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣವಾಗಿರ್ತಕ್ಕಂಥದ್ದು ಮೆದುಳಿನ ಭಾಗ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ, ಅನುಮಸ್ತಿಷ್ಕ ಅಂತಕ್ಕಂಥದ್ದು. ಮುಂದಿನ ಬಹು ಆಯ್ಕೆ ಪ್ರಶ್ನೆ, ಈ ಚಿತ್ರದಲ್ಲಿ ಎಕ್ಸ್ ಭಾಗ ಅಂತ ತೋರಿಸಿದ್ದಾರೆ. ಈ ಎಕ್ಸ್ ಭಾಗ ಯಾವ ಕಾರ್ಯವನ್ನು ಮಾಡ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ ಆಯ್ಕೆ ಸಿ, ವಿರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತದೆ ಅಂತಕ್ಕಂಥದ್ದು. ಒಂದು ವಾಕ್ಯದ ಉತ್ತರಗಳನ್ನು ಬಯಸ್ತಕ್ಕಂಥ ಪ್ರಶ್ನೆ ಇತ್ತು. ಪ್ರಶ್ನೆ 29, ಎಲ್ಲ ವಾಹನಗಳಿಗೆ ಎಮಿಷನ್ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ ಏಕೆ ಅಂತ ಕೇಳಿದ್ದಾರೆ. ಉತ್ತರ, ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡೋ ಸಲುವಾಗಿ ಎಲ್ಲ ವಾಹನಗಳಿಗೆ ಎಮಿಷನ್ ಟೆಸ್ಟನ್ನು ಕಡ್ಡಾಯವಾಗಿ ಮಾಡಿ ಸಾರಿಗೆ ಇಲಾಖೆಯವರು ಆದೇಶವನ್ನು ಮಾಡಿದ್ದಾರೆ. ಪ್ರಶ್ನೆ 30, ಪರಾವರ್ತಿತ ಕ್ರಿಯೆ ಅಂದರೆ ಏನು. ಉತ್ತರ, ಅನೈಚ್ಛಿಕವಾಗಿ ತಾನಾಗಿ ಉಂಟಾಗುವ ತಕ್ಷಣದ ಪ್ರತಿಕ್ರಿಯೆಗೆ ಏನಂತ ಕರಿತೀವಿ? ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 31, ಪ್ಲನೇರಿಯಾದಲ್ಲಿ ಪುನರುತ್ಪಾದನೆಯನ್ನು ಚಿತ್ರದ ಮೂಲಕ ಪ್ರತಿನಿಧಿಸಿ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದಿತ್ತು ಪ್ಲನೇರಿಯಾದಲ್ಲಿ ಮರು ಉತ್ಪಾದನೆ ಹೇಗಾಗ್ತದ ಅದನ್ನು ತೋರಿಸ್ತಕ್ಕಂಥ ಚಿತ್ರ ತಾವೇನು ಮಾಡಬೇಕಾಗಿತ್ತು? ಈ ಥರ ಚಿತ್ರಿಸಬೇಕಾಗಿತ್ತು. 2 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ವ್ಯತ್ಯಾಸ ಇದೆ ನೋಡಿ. ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ, ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಉಪಸ್ಥಿತಿ ಇದೆ, ಬಟ್ ಅವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿ ಅದ. ಮುಂದೆ ಈ ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಸಂಪೂರ್ಣ ಉತ್ಕರ್ಷಣೆ ಆಗ್ತದೆ, ಬಟ್ ಅವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಅಪರಿಪೂರ್ಣವಾಗಿ ಉತ್ಕರ್ಷಣೆ ಹೊಂದುತ್ತದೆ. ವಾಯುವಿಕ ಉಸಿರಾಟದಲ್ಲಿ ಅಧಿಕ ಶಕ್ತಿ ಬಿಡುಗಡೆ ಆಗ್ತದೆ, ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಉತ್ಪಾದನೆ ಆಗ್ತದೆ. ವಾಯುವಿಕ ಉಸಿರಾಟದ ಕೊನೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಉಂಟಾದರೆ, ಅವಾಯುವಿಕ ಉಸಿರಾಟದ ಕೊನೆಯಲ್ಲಿ ಈಥೈಲ್ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಅನ್ನೋದನ್ನು ತಾವು ಇದೇ ತನ್ನಾಗಿರ್ತಕ್ಕಂಥ ವ್ಯತ್ಯಾಸದಲ್ಲಿ ಹಾಕಿ 4 ಪಾಯಿಂಟ್ಗಳನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 33, ಚಿತ್ರ ಇದೆ. ಚಿತ್ರದ ಮೂಲಕ ಅಮೀಬಾದಲ್ಲಿ ನಡೀತಕ್ಕಂಥ ಪೋಷಣೆಯನ್ನು ಪ್ರತಿನಿಧಿಸಿ ಅಂತ ಕೇಳಿದ್ದಾರೆ. ಸೊ ಅಮೀಬಾದಲ್ಲಿ ಪೋಷಣೆ ಹೇಗಾಗ್ತದೆ ಅಂತ ಕೇಳಿದ್ದಾರೆ. ನ್ಯೂಕ್ಲಿಯಸ್ ಆಹಾರದ ಕಣ, ಮಿಥ್ಯಾಪಾದ ಆಹಾರ ರಸದಾನಿ ಆಹಾರದ ಕಣ. ಸೊ ಈ ತನ್ನಾಗಿರ್ತಕ್ಕಂಥ ತಾವು ಚಿತ್ರಗಳನ್ನು ಮಾಡಿ ಭಾಗಗಳನ್ನು ಅದರ ಹಂತ ಹಂತವಾಗಿ ಗುರುತಿಸಬೇಕಿತ್ತು. ಮುಂದಿನ ಪ್ರಶ್ನೆ S34, ಮಾನವನ ಶ್ವಾಸಕಾಂಗ ವ್ಯೂಹದ ರಚನೆ ಹಾಗೂ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಶ್ವಾಸಕಾಂಗ ವ್ಯೂಹದ ಚಿತ್ರಗಳನ್ನು ಬಿಡಿಸಬೇಕು. ಈ ಥರ ಚಿತ್ರಗಳನ್ನು ಬಿಡಿಸಿ ತಾವು ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ಭಾಗಗಳನ್ನು ಗುರುತಿಸಬೇಕಾಗ್ತದೆ. ಇನ್ನು ಅದರ ಕಾರ್ಯಗಳಲ್ಲಿನೂ ಕೂಡ ತಾವು ಏನು ಮಾಡಬೇಕು, ಇಲ್ಲಿ ಆಲ್ರೆಡಿ ಅದನ್ನು ಎಕ್ಸ್ಪ್ಲನೇಷನನ್ನು ಮಾಡಿದ್ದಾರೆ. ಸೊ ಚೆನ್ನಾಗಿ ನೋಡ್ಕೊಡ್ರಿ, ಅದನ್ನು ಪಾಸ್ ಮಾಡಿ ವಿಡಿಯೋ. ಆ ಥರನಾಗಿರ್ತಕ್ಕಂಥ ಅದರ ಕಾರ್ಯಗಳನ್ನು ಸಹಿತ ತಾವುಗಳು ಬರಿಬೇಕಾಗ್ತದೆ. ಇಲ್ಲಿವರೆಗೂ ಕೂಡ ಅದು ಉತ್ತರ ಏನಾಗಿತ್ತಪ್ಪ ಅಂದರೆ ಇತ್ತು. ಮುಂದಿನ ಪ್ರಶ್ನೆ, ರಚನಾನುರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ಉದಾಹರಣೆ ಮೂಲಕ ತಿಳಿಸಿ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ವ್ಯತ್ಯಾಸನೂ ಕೇಳಬಹುದು, ಅರ್ಥ ಮತ್ತು ಉದಾಹರಣೆಗಳನ್ನು ಸಹಿತನೂ ಕೇಳಬಹುದು. 2ರಲ್ಲಿ ಯಾವುದಾದ್ರೂ ಒಂದನ್ನು ಸಹಿತನೂ ಕೇಳಬಹುದು. ಇಲ್ಲಿ ರಚನಾನುರೂಪಿ ಅಂಗಗಳಂತಂದ್ರೆ ಏನು ಬರಿಬೇಕಂದ್ರೆ, ಒಂದೇ ಸಾಮಾನ್ಯ ಪೂರ್ವಜರಿಂದ ಅನುವಂಶೀಯವಾಗಿದ್ದು, ಒಂದೇ ಮೂಲ ವಿನ್ಯಾಸ ಹೊಂದಿದ್ದು, ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವಂತೆ ಮಾರ್ಪಾಡಾಗಿರ್ತಕ್ಕಂಥ ಅಂಗಗಳನ್ನು ರಚನಾನುರೂಪಿ ಅಂಗಗಳಂತೀವಿ. ಉದಾಹರಣೆ ಹಲ್ಲಿಯ ಮುಂಗಾಲುಗಳು, ಪಕ್ಷಿಯ ರೆಕ್ಕೆಗಳು. ಆದರೆ ಕಾರ್ಯಾನುರೂಪಿ ಅಂಗಗಳು ಅಂದ್ರೆ ಭಿನ್ನ ಮೂಲದಿಂದ ಉಗಮವಾಗಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕೆಲಸಗಳನ್ನು ನಾವೇನಂತೀವಿ? ಕಾರ್ಯಾನುರೂಪಿ ಅಂಗಗಳು ಅಂತ ಕರಿತೀವಿ. ಉದಾಹರಣೆಗೆ ಚಿಟ್ಟೆ, ಪಕ್ಷಿ, ಬಾವಲಿಯ ರೆಕ್ಕೆಗಳು ಅನ್ನೋದು ನಾವೇನು ಮಾಡ್ಬೋದು? ಉದಾಹರಣೆಗಳನ್ನು ಇಲ್ಲಿ 35ನೇ ಪ್ರಶ್ನೆಯಲ್ಲಿ ಬರೀಬಹುದು. ನೆಕ್ಸ್ಟ್, ನಿಮ್ಮ ಸ್ವಂತ ಆಹಾರ ಜಾಲವನ್ನು ರಚಿಸಿರಿ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದನೂ ಕೂಡ ಬಹಳಷ್ಟು ಕ್ವಶನ್ಸ್ಗಳು ಬರ್ತಾವೆ. ಇದು 36ನೇ ಪ್ರಶ್ನೆ, ಆಹಾರ ಜಾಲದಲ್ಲಿರ್ತಕ್ಕಂಥ ಚಿತ್ರ. ಸೊ ಈ ತರನಾಗಿರ್ತಕ್ಕಂಥ ಚಿತ್ರವನ್ನು ಬರಲಿ ಅಂದರೆ ಅದರ ಹೆಸರುಗಳನ್ನಾದರೂ ಸಹಿತ ತಾವೇನು ಮಾಡಬಹುದು, ಬರಿಬಹುದು. ಹುಲ್ಲು, ಕಪ್ಪೆ, ಮೀನು. ಸೊ ಈ ತರನಾಗಿರ್ತಕ್ಕಂಥದ್ದನ್ನ ಚಿತ್ರದಲ್ಲಿರ್ತಕ್ಕಂಥ ಪ್ರಾಣಿ, ಸಸ್ಯಗಳ ಹೆಸರುಗಳನ್ನು ಬರೆದು ಆಹಾರ ಜಾಲವನ್ನು ರಚನೆ ಮಾಡ್ಬೋದು. ಪುಸ್ತಕದಲ್ಲಿ ಕ್ಲಿಯರ್ ಇದೆ, ಅದನ್ನು ನೋಡ್ಬೋದು. 37ನೇ ಪ್ರಶ್ನೆ ಇವತ್ತು, ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಬಿಡಿಸಿ ಅದರಲ್ಲಿ ಮೇದೋಜೀರಕಾಂಗ ಮತ್ತು ಅನ್ನನಾಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಈ ಚಿತ್ರಕ್ಕೆ 4 ಮಾರ್ಕ್ಸ್ ಇರ್ತದೆ.
ಆಮೇಲೆ ಗುರುತಿಸ್ತಕ್ಕಂಥ ಪ್ರತಿಯೊಂದು ಅಂಗಕ್ಕೂ ಕೂಡ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಹಾಕ್ತಾರೆ. ಸೊ ಆ ಕಾರಣಕ್ಕಾಗಿ ಚೆನ್ನಾಗಿ ಚಿತ್ರಗಳನ್ನು ಬಿಡಿಸ್ಬೇಕು, ಅಂದವಾಗಿ ಬಿಡಿಸ್ಬೇಕು, ಭಾಗಗಳನ್ನು ಸರಿಯಾಗಿ ತಾವುಗಳು ಗುರುತಿಸಬೇಕು. ಎಸ್ ಜೀವಶಾಸ್ತ್ರದ 4 ಅಂಕ ಇರ್ತಕ್ಕಂಥ ಕಡಿಮೆ ಲಾಸ್ಟ್ ಕ್ವಶನ್ ಇತ್ತು, 4 ಅಂಕಕ್ಕೆ ಇರ್ತಕ್ಕಂಥದ್ದು. ಅಂಡಾಶಯಗಳು, ಥೈರಾಯ್ಡ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಲಾಲಾರಸ ಗ್ರಂಥಿಗಳ ಕಾರ್ಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ಅಂಡಗಳನ್ನು ಉತ್ಪತ್ತಿ ಮಾಡ್ತಾವ. ಹೆಣ್ಣಿನ ಲಕ್ಷಣಗಳ ಬೆಳವಣಿಗೆಗೆ ಸಹಾಯಕವಾಗ್ತಕ್ಕಂಥ ಹಾರ್ಮೋನುಗಳನ್ನು ಸೊ ಎಲ್ಲಿ ಉತ್ಪತ್ತಿ ಆಗ್ತಾವಪ್ಪ ಅಂದ್ರೆ ಅದು ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತಾವ. ಇನ್ನು ಎರಡನೇದು ಥೈರಾಯ್ಡ್ ಗ್ರಂಥಿ ಇದೆ ವಿದ್ಯಾರ್ಥಿಗಳೇ. ಆ ಥೈರಾಯ್ಡ್ ಗ್ರಂಥಿಗಳಲ್ಲಿ ಏನು ಬರಿಬೋದಂದ್ರೆ ದೇಹದ ಉಪಾಪಚಯ ಕ್ರಿಯೆಯ ವೇಗವನ್ನು ಎಸ್ ಮತ್ತು ಮಾನಸಿಕ ದೈಹಿಕ ಬೆಳವಣಿಗೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ಅದು ವೃದ್ಧಿಯನ್ನು ಮಾಡ್ತದ. ಮುಂದೆ ಪಿಟ್ಯುಟರಿ ಗ್ರಂಥಿ ಅಂತಂದರೆ ಅದನ್ನು ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸ್ತದ, ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದನೆಯನ್ನು ಮಾಡ್ತದ. ಲಾಲಾರಸ ಗ್ರಂಥಿ ಅಂದ್ರೆ ಇದು ಲಾಲಾರಸ ಸ್ರವಿಸ್ತದ, ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸ್ತದ, ಸಕ್ಕರೆಯನ್ನು ಬಿಡುಗಡೆ ಮಾಡ್ತದ. ಆಹಾರವು ಜೀರ್ಣನಾಳದ ಪ್ರತಿಯೊಂದು ಭಾಗದಲ್ಲಿ ಸರಿಯಾಗಿ ಸಂಸ್ಕರಿಸಲಿಕ್ಕೆ ಸೊ ಲಾಲಾರಸ ಗ್ರಂಥಿ ಸಹಕಾರಿ ಆಗ್ತದ ಅಂತ ಇತ್ತು. ಇಷ್ಟು ಈ ಕ್ವಶನ್ ಪೇಪರನ್ನು ನಾನು ನಿಮಗೆ ಬಯಾಲಜಿಯಲ್ಲಿ 3rd ಪಾರ್ಟಲ್ಲಿ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿನೂ ಕೂಡ ಕೊಟ್ಟಿದ್ದೀವಿ. ಯಾಕಂದರೆ ಎಲ್ಲ ಒಂದೇ ಭಾಗದಲ್ಲಿ ಕೊಡೋದ್ರಿಂದ ಏನಾಗ್ತದೆ ಅಂತಂದರೆ ವಿಡಿಯೋ ಲೆಂದಿ ಆಗ್ತದೆ, ಆಮೇಲೆ ರೆಕಾರ್ಡ್ ಆಗಿರ್ಬೋದು ಮತ್ತು ನಿಮಗೆ ನೋಡೋಕ್ಕಾಗಿರ್ಬೋದು ಕೂಡ ಕಷ್ಟ ಸಾಧ್ಯ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ಭಾಗಗಳಲ್ಲಿ ನಿಮಗೆ ಏನು ಮಾಡ್ತಾ ಇದ್ದೀವಿ, ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು ನಮಗೆ ಬಹಳಷ್ಟು ಅಂದರೆ ಮೋಟಿವೇಶನ್ಸ್ಗಳನ್ನು ತಂದು ಕೊಡ್ತಾವೆ. ಆಲ್ರೆಡಿ ಫಸ್ಟ್ ಪೇಪರ್ 31ಕ್ಕೆ ಆಗ್ತಕ್ಕಂಥ ಕನ್ನಡದಲ್ಲಿ ತುಂಬ ವಿಡಿಯೋ ಹಾಕಿದ್ದೀವಿ. 3ನೇ ತಾರೀಕಿಗೆ ಆಗ್ತಕ್ಕಂಥ ಗಣಿತ ವಿಷಯ, 6ರಲ್ಲಿರ್ತಕ್ಕಂಥ ವಿಜ್ಞಾನ, 10, 12, 15ಕ್ಕೆ ಆಗ್ತಕ್ಕಂಥ ವಿಜ್ಞಾನ, ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ರೆಗ್ಯುಲರ್ ಆಗಿ ನಿಮಗೆ ಇದೇ ಥರ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ನೀವುಗಳು ಚೆನ್ನಾಗಿ ಕೂತು ಓದಬೇಕು, ಇವುಗಳನ್ನು ಹೆಚ್ಚು ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಖಂಡಿತ ನಿಮಗೆ ಬೆನಿಫಿಟ್ ಆಗ್ತದೆ ವಿದ್ಯಾರ್ಥಿಗಳೇ, ಹೆಚ್ಚು ಅಂಕಗಳು ಬಂದೇ ಬರ್ತಾವೆ. ಸೊ ಜಸ್ಟ್ ನೀವೇನು ಮಾಡಬೇಕಂತಂದರೆ ಡೆಡಿಕೇಶನನ್ನು ಮಾಡಬೇಕಾಗ್ತದೆ, ಚೆನ್ನಾಗಿ ಓದಬೇಕಾಗ್ತದೆ. ಚೆನ್ನಾಗಿ ಓದಿ ಫಲಿತಾಂಶಗಳನ್ನು ಅರಿತುಕೊಂಡಿದ್ದೆ ಆದರೆ ಸೊ ಉತ್ತಮವಾಗಿರ್ತಕ್ಕಂಥ ಮಾರ್ಕ್ಗಳು ನಿಮಗೆ ಏನಾಗ್ತವಪ್ಪ ಅಂದರೆ ಸಿಗ್ತಾವೆ. ಸೊ ಹಾಗಾದರೆ ನಾನು ನಿಮಗೆ ಸಿಗ್ತೀನಿ ಮತ್ತು ವಿಜ್ಞಾನದ ಫಿಸಿಕ್ಸ್ನ ಫಸ್ಟ್ ಪಾರ್ಟ್ನ ಕ್ವಶನ್ ಪೇಪರ್ನಲ್ಲಿ 4ನೇ ಭಾಗದ ಒಂದು ಕ್ವಶನ್ ಪೇಪರಲ್ಲಿ. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸಿಗ್ತೀನಿ ಹೊಸ ಭಾಗದ ಹೊಸ ವಿಡಿಯೋಗಳಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.